ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಪ್ರೇಮ ಅಂತ. ನಮ್ಮ ಲೈಫ್ ಹಿಂದಿಂದ ಇಲ್ಲಿಗೆ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ ಮೈಸೂರಿನಲ್ಲಿ. ತುಂಬಾ ಖುಷಿ ಆಗ್ತಿದೆ. ಈ ಸಿನಿಮಾದಲ್ಲಿ ಎಚ್ ಎಫ್ ಫರ್ನಾಂಡಿಸ್ ಅನ್ನೋ ಪಾತ್ರ ಮಾಡಿದ್ದೀನಿ. ಸೊ ನನ್ನ ಜೊತೆಗೆ ಪೇರ್ ಆಗಿ ನಮ್ಮ ನವೀನ್ ಸರ್ ಕೂಡ ಇಲ್ಲೇ ಇದ್ದಾರೆ. ನನ್ನ ಪೇರ್ ಆಗಿ ಮಾಡಿದ್ದಾರೆ. ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಈಗಿನ ಯೂತ್ಗೆ ಏನ್ ಬೇಕು ಮಸಾಲೆಗಳನ್ನ ನಮ್ಮ ಡೈರೆಕ್ಟರ್ ಸರ್ ತುಂಬಾ ಅದ್ಭುತವಾಗಿ ಸಿನಿಮಾನ ಮಾಡ್ಕೊಟ್ಟಿದ್ದೀನಿ. ಎಲ್ಲಾ ತರದ ಎಂಜಾಯ್ ಮಾಡ್ಬೋದು. ಕೊಡುವಂತ ಪೈಸನ ಏನಂತಾರೆ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಸಿನಿಮಾ ನೋಡಿ ನಿಮ್ಗೆ ಖುಷಿ ಆಗುತ್ತೆ. ನಮ್ಮ ಕಲರ್ಸ್ ಎಲ್ಲ ತೋರಿಸಿದ್ದಾರೆ. ನಿಮ್ ಪಾತ್ರದ ಬಗ್ಗೆ ಹೇಳಿ ಮೇಡಮ್. ಪಾತ್ರ ಅದೇ ಎಚ್ ಎಫ್ ಫರ್ನಾಂಡಿಸ್ ಅನ್ನೋ ಬಂದ್ರ ಟ್ರಾವೆಲರ್ ಆಗಿ ಮಾಡ್ಬೇಕು. ತುಂಬಾ ಖುಷಿಯಾಗಿ ಇರ್ತಾಳೆ. ಯಾವಾಗ ಏನ್ ಅನ್ಸುತ್ತೆ, ಯಾವ ಜಾಗ ಇಷ್ಟ ಆಗುತ್ತೆ, ಒಳ್ಳೆ ಹೋಗ್ಬೇಕು. ಸೊ ಇದಕ್ಕೊಂದು ಟ್ರಾವೆಲಿಂಗ್ ಬಂದಿರುತ್ತೆ. ಈ ತರ ಜರ್ನಿ ಮಾಡುವಂತ ಟೈಮ್ ಅಲ್ಲಿ ಸಿಕ್ಕಿದ ನನ್ನ ಪಾರ್ಟ್ನರ್ಗೆ ಸೊ ನಾವು ಅಲ್ಲಿ ಹೇಗೆ ಕನೆಕ್ಟ್ ಆಗ್ತೀವಿ, ಅಲ್ಲಿಂದ ನಮ್ಮ ಕತೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಅನ್ನೋದೇ ತೋರಿಸಿದ್ದಾರೆ. ಮೇಡಮ್, ಈ ಚಿತ್ರ ಮುಖಾಂತರ ಯೂತ್ಗೆ ಏನ್ ಮೆಸೇಜ್ ಏನಾದ್ರು ಇದೆಯಾ ಮೂವಿಗೆ? ಮೆಸೇಜ್ ಅಂತಂದ್ರೆ ಈ ಸಿನಿಮಾ ಮುಖಾಂತರ ಏನ್ ಹೇಳಕ್ಕೆ ಹೊರಡ್ತೀನಿ ಅಂತಂದ್ರೆ ಡ್ರಾಮಾಸ್ಟಿಕ್ ಆಗಿ ಏನು ಇಲ್ಲ. ನಾವೆಲ್ಲ ನಾಟಕೀಯಾಗಿ ಏನು ಮಾಡ್ತಿರೋ ಸಿನಿಮಾ ಅದಲ್ಲ. ನಮ್ಮ ರಿಯಲ್ ಲೈಫ್ ಅಲ್ಲಿ ನಡೆಯುವಂತ ಸನ್ನಿವೇಶಗಳನ್ನ ಅವ್ರು ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕರ್ನಾಟಕ ನೋಡಿದ್ದಾರೆ. ಸೊ ನಾವು ಅದನ್ನ ಸಿನಿಮಾ ನೋಡಿ ಕಂಟೆಂಟ್ ಇದೆ ಸಿನಿಮಾದಲ್ಲಿ. ಸೊ ಲಾಸ್ಟ್ ನೀವು ನೋಡಿದ ಟ್ರೈಲರ್ ಅಲ್ಲಿ ಒಂದು ಎಮೋಷನ್ ಹಿಡಿದಿರಿಸಿ ಫ್ರೆಂಡ್ಸ್ ಅಲ್ಲಿ ಆಗುವಂತ ಇನ್ಸಿಡೆಂಟ್ ಗಳನ್ನ ಪಾಯಿಂಟ್ ತೋರಿಸಿದ್ರೆ ನಿಮ್ಗೆ ಫನ್ನು ಇರುತ್ತೆ, ಹಾಗೆ ಎಮೋಷನ್ಸ್ ಇರುತ್ತೆ. ಹೇಳಿದ್ನಲ್ಲ ಹೇಳಿದಾಗೆ ಈ ಸಿನಿಮಾದಲ್ಲಿ ತುಂಬಾ ಕಷ್ಟಪಟ್ಟು ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ಟ್ರಾವೆಲಿಂಗ್ ಇತ್ತು. ಹೋಲ್ ಸಿನಿಮಾ ನಮ್ಗೆ ಈ ಮೂವಿ ಲೊಕೇಶನ್ ಮತ್ತೆ ನೆಕ್ಸ್ಟ್ ಶಿಫ್ಟ್ ಆಗೋದು. ಸೊ ಹಾಗಿತ್ತು. ಮತ್ತೆ ಇದೇ ಡೇಟಿಗೆ ಬರ್ಬೇಕು, ಇದೇ ಟೈಮಿಂಗ್ಸ್ ಇರ್ಬೇಕು ಅನ್ನೋದು ಏನಿಲ್ಲ. ಸೊ ನಮ್ಮ ಟೈಮಿಂಗ್ಸ್ ಶೆಡ್ಯೂಲ್ಸ್ ಎಲ್ಲ ಸೊ ಆ ಮುಖಾಂತರ ನಮ್ಗೆ ಶೆಡ್ಯೂಲ್ಸ್ ಗಳನ್ನ ಕೊಡುವ ಡೇಟ್ಸ್ ಗಳನ್ನ ಕೊಡ್ತಾ ಇದೆ. ಸೊ ಇದೊಂದು ಫ್ಯಾಮಿಲಿ ತರ ಎಂಜಾಯ್ ಮಾಡಿದ್ದೀವಿ. ಸೊ ನನಗೆ ಅನ್ಸದೆ. ಸೊ ಮತ್ತೆ ಹೇಳಿದ ಜೂನಿಯರ್ ಹೋಗಿದೆ ಸರ್ ತಂದ್ರೆ ನನಗೆ ಫಸ್ಟ್ ಆಫ್ ಆಲ್ ನನ್ನ ಪೇರ್ ಅಂತ ಅವ್ರು ಇನ್ವೆಸ್ಟ್ ಮಾಡಿದಾಗ ನಾನು ಐ ಆಮ್ ಸೋ ಹ್ಯಾಪಿ. ಅನ್ಕೊಂಡಿದ್ದು ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಐ ವಾಸ್ ಶಾಕ್. ಸೆಂಟಿಮೆಂಟ್ ಇಂದ ಎಮೋಷನ್ಸ್ ಮತ್ತೆ ನನ್ನ ಜೊತೆ ಮಾಡುವಂತ ಸೀಕ್ವೆನ್ಸ್ ಗಳು ಮಾಡಿದ್ದಾರೆ. ಅವ್ರನ್ನ ಯಾರು ಫಸ್ಟ್ ಸಿನಿಮಾ ಮಾಡಿದಾರೆ ಅಂತ. ಸೊ ಅದಕ್ಕೆ ತುಂಬಾ ಖುಷಿ ಆಯ್ತು. ಲೆನಿನ್ ಸರ್ ಅಂತಾನೆ ಅಲ್ಲ, ಇವರು ಸನ್ಮಾನ ಅಂತ ಹೇಳಿದ್ದಾರೆ. ತಮಿಳು. ಸೊ ಅಲ್ಲಿ ನಮ್ಗೆ ಆ ಸ್ಟ್ಯಾಂಡ್ ನಿಮ್ಗೆ ಯಾರಿಗೂ ಅನ್ಸೋದೇ ಇಲ್ಲ. ಮಿಕ್ಸ್ ಆಗಿ ಅದು ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಸೊ ಆಡಿಯನ್ಸ್ ಅವ್ರದ್ದು ಒಂಥರ ಪಾತ್ರ ಮಜಾ ಕೊಡುತ್ತೆ. ಹಾಗೆ ಖುಷಿ ಆಗಿರ್ಬೋದು, ಸಲ್ಮಾನ್ ಆಗಿರ್ಬೋದು. ಸೊ ಎಲ್ಲರಿಗೂ ಒಂದೊಂದು ಪಾತ್ರಗಳು ಡಿಫ್ರೆಂಟ್ ವೇಸ್ ಅಲ್ಲಿ ಇದೆ. ಸೊ ನಿಮ್ಗೆ ಅನ್ಸುತ್ತೆ ಇದೆಲ್ಲ ಹೊಸಬರು ಅಂತ. ಬಟ್ ನೀವು ಯಾರಿಗೂ ಆತರ ಸಿನಿಮಾ ನೋಡಿದ್ಮೇಲೆ ಆತರ ಅನ್ಸಲ್ಲ. ಅಷ್ಟು ಚೆನ್ನಾಗಿ ಅನುಭವ ಆಗುತ್ತೆ.